ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ, ಇನ್ನೇನು ಸತ್ಯ ರಿವೀಲ್ ಆಗೋ ಸಮಯ ಬಂದುಬಿಟ್ಟು ಅಂತ ಅಂದ್ಕೊಂಡ್ರೆ, ಸತ್ಯ ಮತ್ತೆ ಕೂಡ ರಿವೀಲ್ ಆಗೋದ್ರ ಬದಲು ಮುಂದೆ ಹೋಗ್ತಾ ಇದೆಯಾ, ಏನಾಗ್ತಿದೆ, ಏನಾಗ್ಬೋದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಎಲ್ಲ ಕೂಡ ಅಂದ್ಕೊಂಡಿದ್ದೆ ಒಂದು ಆಗಿದೆ ಮಗದೊಂದು ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಕಾವೇರಿಯವರು ಅಂದ್ಕೊಂಡಿದ್ದು ಯಾವುದು ಕೂಡ ಆಗ್ತಿಲ್ಲ. ಬಿಕಾಸ್ ಕಾವೇರಿಯವರು ಮತ್ತಿನ್ನೇನೋ ಅಂದ್ಕೊಂಡು ಮಗದನ್ನೇನೋ ಆಗ್ತಿದೆ. ಈ ಕಡೆ ಕೀರ್ತಿ ಅಂತೂ ರೆಬಲ್ ಆಗಿದ್ದಾಳೆ. ಕೀರ್ತಿನ ಹೇಗಾದರೂ ಮಾಡಿ ತಡಿಬಹುದು, ಆಕೆನ ನನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋಬಹುದು, ಒಮ್ಮೆ ವೈಷ್ಣವ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ರೆ ಖಂಡಿತ ಇಲ್ಲಿ ಕೀರ್ತಿನ ಮರಣ ಮಾಡಿಬಿಡ್ಬೋದು ಅಂತ ಅನ್ಕೋತಾರೆ. ಬಟ್ ಪ್ರಾರಂಭದಲ್ಲಿ ಕೀರ್ತಿ ತುಂಬ ಚೆನ್ನಾಗಿ ನಾಟಕ ಕೂಡ ಮಾಡ್ತಾಳೆ ಕಾವೇರಿ ಅವ್ರನ್ನ ನಮ್ದು ಹಾಗೆ. ನಿಜವಾಗ್ಲೂ ನಾಟಿ ಮದುವೆ ಮಾಡಿಸ್ತೀರಾ ಹಾಗೆ ಹೀಗೆ ಅಂತ ಏನು ಕಾವೇರಿ ಅವರು ಹೈ ಡ್ರಾಮಾನ ನೋಡಿದ್ದೆ. ಈ ಕಡೆ ಕೀರ್ತಿ ರುಚಿಗೆ ಇರ್ತಿದ್ದಾಳೆ. ಏನು ಆಂಟಿ ನಾಚಿಕೆ ಆಗೋದಿಲ್ವಾ, ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ಕೂಡ ಇದೇ ರೀತಿ ಮಾತನಾಡ್ತಿದ್ದೀರಲ್ಲ ಅಂತ ಹೇಳಿ ಕೇಳ್ತಾ ಇದ್ರೆ, ನಾನೇನು ಸುಳ್ಳು ಹೇಳ್ತಿದ್ದೀನಿ? ನೀವು ಮಾಡಿರೋ ದೊಡ್ಡ ಕೆಲಸನೇ ಆಂಟಿ ಹೇಳ್ತಿರೋದು. ಮಗನ ಮದುವೆಲೆ ಆಟ ಆಡ್ಬಿಟ್ರಲ್ಲ ಆಂಟಿ, ನನ್ನ ಪ್ರೀತಿನ ಕಿತ್ಕೊಂಡ್ಬಿಟ್ರಲ್ಲ ಪಾಪಿ ನೀವು. ನಿಮ್ಮಂಥವ್ನ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಾಕ್ಷಸಿ ಅಂತ ಹೇಳ್ಬೋದು ನೀವು. ರಾಕ್ಷಸಿ ಅನ್ನೋ ಹೆಸರಿಗೆ ಸೀಮಿತವಾಗಿ ಕರೆಕ್ಟಾಗಿರ್ತೀರಾ, ನಿಮಗೆ ಅದೇ ಸರಿಯಾದ ಹೆಸರು. ಮಗನ ಪ್ರೀತಿಗೆ ದ್ರೋಹ ಮಾಡಿಬಿಟ್ರಲ್ಲ. ಎಲ್ಲಾದರೂ ಇಂಥವ್ರು ಇದ್ದಾರ? ಮಗನ ಪ್ರೀತಿ ಮದುವೆ ಆಗ್ತಾ ಇತ್ತು ಅಂತ ಮದುವೆನ ಮುರಿದು ಏನೇ ಆಂಟಿ ಸಾಧಿಸಿದ್ರೆ ನೀವು? ಎಂಥ ಮಹಾನ್ ಪಾಪಿ ನೀವು. ನಿಮ್ಮನ್ನು ನಂಬಿದ್ರೆ ಕುತ್ತಿಗೆ ಕೊಯ್ದು ಬಿಡ್ತೀರಾ. ಸುಳ್ಳಿನ ಅರಮನೆಯಲ್ಲಿ ನಮ್ಮನ್ನು ಉಸಿರುಗಡಿಸಿ ವಿಷಯದಲ್ಲಿ ಸಾಯಿಸ್ಬಿಡ್ತೀರಾ. ಅಂಥ ಪಾಪ ಕೇಳಿ ಹೆಂಗಸು ನೀವು. ಹೇಗೆಲ್ಲ ಏನು ಮಾಡ್ಕೊಂಡು ಬಂದೆ ನಾನು? ನಮ್ಮನಿಗೆ ಅವಮಾನ ಮಾಡಿಸ್ದೆ, ನನಗೆ ಅವಮಾನ ಮಾಡ್ಕೊಂಡೆ. ಏನು ಹೇಳ್ತಿದ್ರ? ಪುಟ್ಟನ ಜೊತೆ ಪುಟ್ಟ ವೈಷ್ಣವ್ ಜೊತೆ ನನ್ನನ್ನು ಮದುವೆ ಮಾಡಿಸೋದ? ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಆಂಟಿ. ವೈಷ್ಣವ್ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ದ್ರೋಹ ಮಾಡೋದಿಲ್ಲ. ನನ್ನ ವೈಷ್ಣವ್ ನನಗೆ ಸಿಗೋದಿಲ್ಲ ಅಂತ. ಯಾಕೆ ಮತ್ತು ಕೂಡ ಈ ನಾಟಕ ಮುಂದುವರಿಸ್ತಿದ್ರ? ಒಮ್ಮೆ ಏನೋ ಆಗೋಯ್ತು ಅಂತ ಹೇಳಿದ್ರೆ ನಿಮ್ಮನ್ನ ಕ್ಷಮಿಸಿ ಬಿಟ್ಬಿಡ್ತಿದ್ದೆ. ಆದರೆ ಏನು ಮತ್ತೆ ನಾಟಕ, ಅದೇ ನಾಟಕ. ಇಷ್ಟೊಂದು ಸ್ವಾರ್ಥಿ ಆಗೋದಾ? ನಿಮ್ಮ ಸ್ವಾರ್ಥತನದಿಂದ ಇಲ್ಲಿ ಮೂವರ ಬದುಕು ಸರ್ವನಾಶ ಆಗಿದೆ. ನನ್ನ ವೈಷ್ಣವ್ ಮತ್ತು ಲಕ್ಷ್ಮಿ ಏನು ಮಾಡಲು ಪಾಪ? ಲಕ್ಷ್ಮಿ ಯಾಕಿಂತೆಲ್ಲ ಶಿಕ್ಷೆ? ನಾನು ಏನು ಮಾಡಿದ್ದೆ ಅಂತ ನನ್ನ ಪ್ರೀತಿನ ನನ್ನಿಂದ ಕಿತ್ಕೊಂಡು ಯಾಕೆ? ಈ ಜಾತಕದಲ್ಲಿ ಏನ್ ಬರ್ದಿತ್ತು? ಇಂಥ ಒಂದು ಜಾತಕದಲ್ಲಿ ಯೋಗ ಇರೋ ಜಾತಕದಲ್ಲಿ ದೋಷನೇ ಇರೋದಿಲ್ಲ ಅಂತ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿ ನನ್ನ ಪ್ರೀತಿನ ಕಿತ್ಕೊಂಡ್ಬಿಟ್ರಲ್ಲ. ನಿಮ್ಮ ಸ್ವಾರ್ಥತನಕ್ಕೆ ಇಂಥ ಸ್ವಾರ್ಥಿಗಳನ್ನ ನನ್ಗೆಲ್ಲೂ ನೋಡಿಲ್ಲ. ಒಂದು ತಾಯಿ ತನ್ನ ಮಗನಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ, ಆದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರನೇ ಪ್ರತಿಯೊಂದನ್ನು ಮಾಡಿದ್ದು. ನಮ್ಮ ಪ್ರೀತಿನ ಕಿತ್ಕೊಂಡಿದ್ದು, ನಮ್ಮ ಬದುಕಿನ ಜೊತೆ ಆಟ ಆಡಿದ್ದು ಎಲ್ಲ ನಿಮಗೋಸ್ಕರನೇ ಅಂತ ಹೇಳಿ ಫುಲ್ ರಿಬಲ್ ಆಗ್ತಿದ್ರೆ, ಈ ಕಡೆ ಕಾವೇರಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಜಾತಕದ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದ್ಯಲ್ಲಪ್ಪ ಅಂತ ಅನ್ಕೊಂಡು ಬೆದರ್ತಾ ಇದ್ರೆ, ಅಲ್ಲಿ ಎರಡು ಕಣ್ಣುಗಳು ಇದೆಲ್ಲವನ್ನೂ ಕೂಡ ಕ್ಯಾಪ್ಚರ್ ಮಾಡ್ತಿದೆ. ಓ ಮೈ ಗಾಡ್, ಅಲ್ಲಿ ಕ್ಯಾಮ್ರಾ ಇತ್ತು ಗೊತ್ತು, ಆದರೆ ಈ ವ್ಯಕ್ತಿ ಯಾರು? ಹುಚ್ಚಿನ ಥರ ಇದ್ದಾರೆ. ಯಾರಿರ್ಬೋದು? ಇವರ ಬದುಕಲ್ಲೂ ಕೂಡ ಕಾವೇರಿ ಆಟ ಆಡಿದಾರ? ತುಂಬ ಶಾಕ್ ಆಗಿ ನೋಡ್ತಿದ್ದಾರೆ ಎರಡು ಕಣ್ಣುಗಳು ಕೂಡ ಕಾವೇರಿನ. ಹಾಗಿದ್ರೆ ಅದು ಬೇರೆ ಯಾರು ಅಲ್ಲ, ಸುಪ್ರೀತಾ ಯಜಮಾನ್ರು ಅಂತಾನೆ ಅನ್ಸುತ್ತೆ. ಕತೆ ಕ್ಲೈಮ್ಯಾಕ್ಸ್ನಂತ ಹೋಗ್ತಿರೋದ್ರಿಂದ ಎಲ್ಲ ಕತೆಗೂ ಕೂಡ ಫುಲ್ ಸ್ಟಾಪನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರನೇ ಎಲ್ಲ ಕತೆಗೂ ಕೂಡ ಒಂದು ಎಂಡಿಂಗ್ನ ಕೊಡಬೇಕಾಗಿರೋದ್ರಿಂದ ಇಲ್ಲಿ ಸುಪ್ರೀತಾ ಗಂಡನ್ನ ಎಂಟ್ರಿ ಕೊಡಿಸಿದ್ದಾರೆ. ಇಲ್ಲಿ ಕಾವೇರಿಯವರು ಕಾರಣದಿಂದಾನೇ ಇಲ್ಲಿ ಸುಪ್ರೀತಾ ಗಂಡ ಇಂಥ ಒಂದು ಪರಿಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಅನ್ನೋದು ನಮಗೆ ಈಗಾಗಲೇ ಗೊತ್ತಾಗ್ತಿರ್ತಕ್ಕಂಥ ವಿಷಯ. ಇದೆಲ್ಲದ್ರ ಜೊತೆಗೆ ಆ ಕಡೆ ಲಕ್ಷ್ಮಿ ಹೋಗಿದ್ದಾಳೆ. ಏನದಲ್ಲ ವಿಧಿ ಪೊಲೀಸ್ ಸ್ಟೇಷನು. ಬಾಯ್ ಫ್ರೆಂಡು ಯಾರದು ಅಂತ ಕೇಳ್ತಿದ್ದಾಗೆ ಆ ಕಡೆ ಅದೇ ಹುಡುಗ ಬಾಯ್ ಫ್ರೆಂಡ್ ಬರ್ತಾನೆ. ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಇದೇ ಹುಡುಗ ಅಲ್ವಾ ಅವತ್ತು ಡೆಲಿವರಿ ಬಾಯ್ ಆಗಿ ನಮ್ಮ ಮನೆಗೆ ಬಂದಿದ್ದು. ಅವತ್ತು ಡೆಲಿವರಿ ಬಾಯ್ ಆಗಿ ಮನೆಗೆ ಬರೋಕೆ ತಾಕತ್ತಿತ್ತು, ಇವತ್ತು ಮನೆಗೆ ಬಂದು ಮಾತಾಡೋಕೆ ತಾಕತ್ತಿರ್ಲಿಲ್ವಾ ಅಂತ ಲಕ್ಷ್ಮಿ ಪ್ರಶ್ನೆ ಮಾಡ್ತಿದ್ರೆ, ನೋಡಮ್ಮ ಏನಮ್ಮ ಹೆಣ್ಮಕ್ಳುಗಳು ಆಮೇಲೆ ಎಲ್ಲೋ ಓಡೋಗ್ತಾರೆ, ಆಮೇಲೆ ನಮ್ಮ ಹತ್ರನೇ ಬಂದು ಕಂಪ್ಲೇಂಟ್ ಕೊಡ್ತೀರಾ, ಕಣ್ಗಳಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಲ್ವಾ ಇವತ್ತಿನ ಹೆಣ್ಮಕ್ಳನ್ನ ಅಂತ ಲಕ್ಷ್ಮಿಗೆ ಹೇಳ್ತಿದ್ದಾರೆ ಅಲ್ಲಿ ಪೊಲೀಸ್ ಅವರು ಕೂಡ. ನಂತರ ಇಲ್ಲಿ ಇನ್ನೂ ಲಕ್ಷ್ಮಿ ಮಲ್ಗೆ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ ಬರ್ತಾರೆ. ಇಲ್ಲಿ ಲಕ್ಷ್ಮಿ ಮಲ್ಕೊಂಡಿಲ್ಲ, ದಿಂಬೆಲ್ಲ ಇದೆ, ಗಂಗಕ್ಕ ಸಿಕ್ಕಾಕೋತಾರೆ. ಲಕ್ಷ್ಮಿ ಎಲ್ಲೋ ಹೋಗಿದ್ದಾಳೆ ಏನು ಎಲ್ಲ ವಿಷಯ ಹೇಳ್ತಾರೆ. ತಕ್ಷಣಕ್ಕೆ ವೈಷ್ಣವ್ ರೆಬಲ್ ಆಗ್ತಾರೆ. ಕೀರ್ತಿ ಕೊರ್ಪಿಸಿದಾಳೆ ಅಂದ್ರೆ ಇನ್ನೇನು ಆಗ್ಬೋದು ಲಕ್ಷ್ಮಿ ಅವ್ರಿಗೆ ಅಂತ. ಬಟ್ ಕಾಲ್ ಮಾಡ್ತಿದ್ದಾರೆ ಆ ಕಡೆ, ಲಕ್ಷ್ಮಿ ಕಾಲ್ ಪಿಕ್ ಮಾಡ್ತಿಲ್ಲ. ಅಲ್ಲಿ ಲಕ್ಷ್ಮಿ ಅನ್ಕೋತಿದ್ದಾಳೆ ಇಷ್ಟೊತ್ತು ನಾನು ಮಾಡ್ತಿದ್ದೆ ಬಟ್ ವೈಷ್ಣವ್ ಅವರು ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ, ಆದರೆ ಇವತ್ತು ವೈಷ್ಣವ್ ಅವರು ಕಾಲ್ ಮಾಡ್ತಿದ್ದಾರೆ. ಈಗ ಆದರೆ ನನ್ನಿಂದ ಪಿಕ್ ಮಾಡೋಕೆ ಆಗ್ತಿಲ್ವಲ್ಲ, ಏನು ಮಾಡೋದು ಅಂತ ಆ ಕಡೆ ಹುಡ್ಕೊಂಡು ಬರ್ತೀನಿ ಅಂತ ವೈಷ್ಣವ್ ಹೋಗ್ತಿದ್ರೆ, ಈ ಕಡೆ ಏನಾಗ್ತದೆ? ಕೀರ್ತಿ ಬಗ್ಗೆ ಯಾಕೆ ಲಕ್ಷ್ಮಿ ಇಷ್ಟು ಸಾಫ್ಟ್ ಆಗ್ತಿದ್ದಾಳೆ? ಕಾವೇರಿ ಇಲ್ಲ, ವೈಷ್ಣವ್ ಇಲ್ಲ, ಎಲ್ಲ ಏನಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಕೃಷ್ಣ ಅಂಕಲ್ ನಿರ್ಧಾರ ಮಾಡ್ತಿದ್ದಾರೆ. ಆ ಕಡೆ ಕಾವೇರಿಯವರು ಕುಸ್ತು
ಕಾಲು ಇಟ್ಕೋತಾ ಇದ್ದಾರೆ ಕೀರ್ತಿದು. ದಯವಿಟ್ಟು ಕ್ಷಮಿಸ್ಬಿಡು ಕೀರ್ತಿ, ಆಗೋಗಿದೆ. ನೀನು ಕೂಡ ಹೇಳ್ತಿದ್ಯಾ ವೈಷ್ಣವ್ ನನಗೆ ಬೇಡ ಬಿಟ್ಕೊಡ್ತೀನಿ ಅಂತ, ಮತ್ತಿನ್ಯಾಕೆ ಇಷ್ಟೆಲ್ಲ ನಡ್ಕೋತಿದ್ಯಾ, ಯಾಕೆ ಅದನ್ನೆಲ್ಲ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ರೆ, ಯಾಕೆ ಅಂದರೆ ನನ್ನ ಮೇಲೆ ಕೊಲೆ ಅಪಾದ್ಯ ಇದೆ, ವೈಷ್ಣವ್ ನನ್ನ ಕೊಲೆಗಾರ್ತಿ ಅಂದ್ಕೊಂಡಿದ್ದಾನೆ, ಇಡೀ ಪ್ರಪಂಚ ನನ್ನ ಕೊಲೆಗಾರ್ತಿ ಅಂತಿದೆ, ಅದರಿಂದ ವಿಮುಕ್ತಳಾಗಬೇಕಲ್ವಾ, ಜೊತೆಗೆ ನಮ್ಮ ತಲೆ ತಗ್ಸ್ಬೇಕಾಗಿದೆ. ನೀವು ಮಾಡಿದ ತಪ್ಪಿಂದ ಅವತ್ತು ನನ್ನ ಮೇಲೆ ಹಾಕಿದ್ರೆ ಇವತ್ತು ಎಲ್ಲವೂ ಕೂಡ ನನ್ನ ಮೇಲಿದೆ, ಆ ಎಲ್ಲ ಕಲೆ ಕೂಡ ನನ್ನಿಂದ ದೂರ ಆಗಬೇಕು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ವೈಷ್ಣವ್ ಬರ್ತಾನೆ, ವೈಷ್ಣವ್ ಬಂದಾಗ ಇದೇ ಸತ್ಯ ನೀವು ಹೇಳಬೇಕು ಅಂತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತಿದ್ದಾಗೆ ಗನ್ ಪಾಯಿಂಟ್ ಮಾಡ್ತಾಳೆ. ನನಗೆ ಹೇಗೆ ಅಂತ ಗೊತ್ತಿದೆ ಅಲ್ವಾ, ತಲೆ ಕೆಟ್ಟರೆ ಈ ಟ್ರಿಗರ್ನ ಒತ್ತಿಬಿಡ್ತೀನಿ, ಅದಕ್ಕೆ ಹೇಳ್ತಿದ್ದೀನಿ ನನ್ನ ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಅಂತ ಬುದ್ಧಿ ಲಿಮಿಟಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ನನ್ನ ಕೋಪಕ್ಕೆ ಬುದ್ಧಿ ಕೊಡೋ ಹಾಗೆ ಮಾಡಬೇಡಿ ನೀವು. ವೈಷ್ಣವ್ ಬರ್ತಿದ್ದಾಗೆ ನೀವು ಮಾಡಿರೋ ಎಲ್ಲ ಕರ್ಮಕಾಂಡನೂ ಕೂಡ ವೈಷ್ಣವ್ ಮುಂದೆ ಒಪ್ಕೊಂಡ್ರೆ ಮಾತ್ರನೇ, ಇಲ್ಲ ಅಂದರೆ ಈಗಲೇ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಮಾಡೋದು, ವೈಷ್ಣವ್ ಬರ್ತಾನ, ಪುಟ್ಟ ಬಂದರೆ ನನ್ನ ಸತ್ಯ ಗೊತ್ತಾದರೆ ಮುಗೀತು ಕತೆ ಅಂತ ಹೇಳಿ ಬೆಚ್ಚೋಗ್ತಿದ್ದಾರೆ ಈ ಕಡೆ ಕಾವೇರಿಯವರು. ಹಾಗಿದ್ರೆ ಆ ಕಡೆ ಲೊಕೇಶನ್ನ ಶೇರ್ ಆಗಿರೋದ್ರಿಂದಾಗಿ ಇಲ್ಲಿ ವೈಷ್ಣವ್ ಇಡೀ ಬೆಟ್ಟದ ಹತ್ರ ಬರ್ತಿದ್ದಾರೆ. ಆ ಕಡೆ ವಿಧಿನ ಪೊಲೀಸ್ ಸ್ಟೇಷನ್ನಿಂದ ರಿಲೀಸ್ ಮಾಡ್ಕೊಂಡಿದೆ, ಈ ಕಡೆ ಲಕ್ಷ್ಮಿ ಮನೆ ಕರ್ಕೊಂಡು ಹೋಗ್ತಿದ್ದಾಳೆ. ಆದರೆ ಈ ಕಡೆ ಲಕ್ಷ್ಮಿ ಕೀರ್ತಿ ವೈಷ್ಣವ್ ಮೂವರ ಭೇಟಿ ಆಗಬೇಕಿತ್ತು, ಆದರೆ ಇಲ್ಲಿ ಭೇಟಿ ಆಗ್ತಿರೋದು ವೈಷ್ಣವ್ ಕಾವೇರಿ ಕೀರ್ತಿದು. ಇಲ್ಲಿ ವೈಷ್ಣವ್ ಮುಂದೆ ಸತ್ಯ ಹೇಳಬೇಕಾಗಿದೆ, ಹೇಳೋ ಪರಿಸ್ಥಿತಿಲಂತೂ ಕಾವೇರಿ ಇಲ್ಲ, ತನ್ನ ಮಗನಿಗೆ ಯಾವುದೇ ವಿಷಯ ಗೊತ್ತಾಗಬಾರ್ದು ಅನ್ನೋದೇ ಉದ್ದೇಶ. ಹಾಗಿದ್ರೆ ಈ ಕಡೆ ವೈಷ್ಣವ್ ಬರ್ತಿದ್ದಾಗೆ ಸತ್ಯ ಹೇಳೋಕೆ ಮುಂದಾಗ್ತಾರ, ಖಂಡಿತ ಅದು ಅಸಾಧ್ಯ ಅನ್ಸುತ್ತೆ. 99% ವೈಷ್ಣವ್ ಬರ್ತಿದ್ದಾಗೆ ಇಲ್ಲಿ ಕೀರ್ತಿ ಅವತಾರನ ನೋಡಿ ವೈಷ್ಣವ್ ಶಾಕ್ ಆಗೋದಂತೂ ಶತಸಿದ್ಧ. ಅಮ್ಮನ ಪರಿಸ್ಥಿತಿ ನೋಡಿ ಶಾಕ್ ಆಗ್ತಾರೆ. ಅಮ್ಮ ನೀನ್ ಇಲ್ಲಿ ಯಾಕೆ, ಏನು ಅನ್ನೋ ಸಾವಿರಾರು ಪ್ರಶ್ನೆಗಳು ಕಾಡ್ತಿದೆ ವೈಷ್ಣವ್ಗೆ. ಆಲ್ರೆಡಿ ಉತ್ತರ ಸಿಗದಿರೋ ಎಷ್ಟೋ ಪ್ರಶ್ನೆಗಳಿದೆ, ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರ ಸಿಗಬೇಕಾಗಿದೆ. ಉತ್ತರ ಕೊಡಬೇಕಾಗಿರೋದೇ ಕಾವೇರಿ ಅವರು. ಈ ಕಡೆ ಕಾವೇರಿ ಅವ್ರನ್ನ ಹೇಳಿ ಆಂಟಿ ಅಂತಿದ್ ಮಾತ್ರಕ್ಕೆ ಇಲ್ಲಿ ಕಾವೇರಿ ತಾನು ಏನು ಮಾಡಿದೆ, ಎಂತ ಮಾಡಿದೆ, ಮೋಸ ಮಾಡಿದೆ, ಜಾತಕ ಸುಳ್ಳು ಹೇಳಿದೆ, ನಿನ್ನನ್ನು ಬದುಕಿಸ್ಬೇಕು ಅನ್ನೋ ಕಾರಣಕ್ಕೆ ಕೀರ್ತಿ ಮಾಡಿದ್ದು ಇಷ್ಟೆಲ್ಲ ಅಂತ ಹೇಳಿ ಕೀರ್ತಿ ಪ್ರೀತಿನ ಎತ್ತಿ ತೋರಿಸ್ತಾರ, ತಾನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾರ, ಅಥವಾ ಖಂಡಿತವಾಗ್ಲೂ ಏನು ಮಾಡ್ಕೋತಾಳೆ, ಇವಳ ಹತ್ರ ಏನಿದೆ, ಇಷ್ಟೊತ್ತು ಕೂಡ ಇವಳಿಗೆ ಹೆದರ್ಕೋಬೇಕಾಗಿತ್ತು. ಆದರೆ ಈಗ ನನ್ನ ಮಗ ಬಂದಿದ್ದಾನೆ, ನನ್ನ ಪುಟ್ಟ ನನ್ನ ಮಾತನ್ನ ನಂಬ್ತಾನೆ, ಇವಳ ಹತ್ರ ಏನಿದೆ ಸಾಕ್ಷಿ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಕೀರ್ತಿ ವಿರುದ್ಧನೇ ತಿರುಗಿಬಿದ್ದು ಇಲ್ಲದೆ ಇರೋದನ್ನ ಹೇಳಿ ತಾನೇನು ಮಾಡಿಲ್ಲ ಅನ್ನೋ ರೀತಿ ಪೋಸ್ ಕೊಡ್ತಾರ. ತುಂಬಾ ಚೆನ್ನಾಗಿ ಕೀರ್ತಿಗೆ ಗೊತ್ತಿರೋದ್ರಿಂದ ಇವರ ನೌಟಂಕಿ ಆಟಗಳು. ಈ ಕಡೆ ಕೀರ್ತಿ ಆಲ್ರೆಡಿ ಸೆಕೆಂಡ್ ಬಿ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾಳೆ, ಅವಳ ಕ್ಯಾಮಲ್ಲಿ ಎಲ್ಲ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಆದರೆ ಇಲ್ಲಿ ಆ ವ್ಯಕ್ತಿ ಅಲ್ಲೇ ಬಂದಿರೋದ್ರಿಂದಾಗಿ ಆ ವಿಡಿಯೋ ಯಾವುದು ಕೂಡ ಅದರೊಳಗೆ ಕ್ಯಾಪ್ಚರ್ ಆಗಿರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಿದ್ರೆ ಆ ಒಂದು ಅನಾಮಿಕ ಏನಾದರೂ ಎಂಟ್ರಿ ಕೊಟ್ಟರು ಅಂದರೆ ಇಲ್ಲಿ ವೈಷ್ಣವ್ ಕಾವೇರಿ ಹೋಗೋದ್ರ ನಡುವೆ ಇಲ್ಲಿ ಕಾವೇರಿ ಅವರು ನಿಬ್ಬರಿಗಾಗಿ ಶಾಕ್ ಆಗಿ ಶೇಕ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಗಬಹುದು, ಏನಾಗತ್ತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ಕ್ಲೈಮ್ಯಾಕ್ಸ್ ಸಂಚಿಕೆಯ ಪ್ರತಿ ವಿಡಿಯೋನ ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.